ಯಾಕಕ್ಕ ಅಪ್ಪ ಅಮ್ಮ ಇಂತ ಯಾತು ಹೇಳಲಿಲ್ಲ? ನಾವು ಬ್ಯಾರೆ ಬಂದಿರೋ ವಿಷಯ ಯಾತು ಹೇಳಲಿಲ್ಲ ಯಾಕಕ್ಕ? ಸುಮ್ಕಿರು. ಅಮ್ಮ ಯಾವ್ದನ್ನೇ ಒಂದು ಯೋಚನೆ ಮಾಡುತ್ತೆ. ಪಾಪ ಅವರು ಕೂಲಿ ಮಾಡ್ಕೊಂಡು ಬರ್ತಾರೆ, ನಿಮ್ಮದೇ ಮನೆ ಕೆಮ್ಮಲಿ. ನಾನು ಈಗ ಏನಾರ ಒಂದಿಟ್ಟು ಹೇಳಿದೆ ಅಮ್ಮ ಅದನ್ನೇ ಯೋಚನೆ ಮಾಡುತ್ತೆ. ಏನು ಮಾಡ್ಕೊಂಡ್ರು ಏನು, ಇವಾಗ ನೋಡಪ್ಪ ಹಿಂಗಾತು ನನ್ನ ಮಕ್ಕಳಿಗೆ, ನೋಡಪ್ಪ ನನ್ನ ಮಗಳಿಗೆ ಹಿಂಗಾತು ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ತಿರ್ತಾವಮ್ಮ. ಅದಕ್ಕೇನೆ ನಾನು ಯಾತು ಹೇಳೋದು ಬೇಡ ಅಂತೇಳಿ ಅದಕ್ಕೆ ಸುಮ್ಮನಾಗಿದ್ದು. ಒಂದೀಟು ಏನಾನ ಗೊತ್ತಾದ್ರೆ ಸಾಕಮ್ಮ ಅದನ್ನೇ ರಾತ್ರಿ ಎಲ್ಲನ ಯೋಚನೆ ಮಾಡ್ತಿರುತ್ತೆ ಮನೆ ಕೆಮ್ಮಲ್ಲ. ಅದಕ್ಕಾಗಿನ ಪಾಪ ಕೂಲಿ ಮಾಡ್ಕೊಂಡು ಬರ್ತಾರೆ, ದಿನ ಕೂಲಿ ಹೋಗ್ತಾರೆ ಅಪ್ಪಯ್ಯನು ಅಮ್ಮಯ್ಯ. ಅಪ್ಪಯ್ಯನು ಹಂಗೇನೆ ಅದನ್ನೇ ಯೋಚನೆ ಮಾಡುತ್ತೆ. ಅವ ಅಪ್ಪಯ್ಯ ಮೊದಲೇ ಯೋಚನೆ ಮಾಡಿದರೆ ಸೆನಕಿಲ್ದಂಗೆ ಆಗುತ್ತೆ. ಯಾಕಬೇಕು ಅದಕ್ಕೇನೆ ಬೇಡ ಕಣಪ್ಪ ಅಂತ ಹೇಳೋದು. ಅದಕ್ಕೆ ನಾನು ಯಾತು ಹೇಳಲಿಲ್ಲ ಅಪ್ಪಯ್ಯ ಅಮ್ಮಯ್ಯಗೂ. ನಾನು ಅದಕ್ಕೆ ನಿಂತ ಬೇಡ ಕಣಮ್ಮ ಅಂತ ಹೇಳಿದ್ದು. ಅಲ್ಲ ನಾನು ಯಾಕತ್ತು ಅಕ್ಕ ಯಾತು ಹೇಳಲಿಲ್ಲ ಅನ್ಕಣಿ. ಹಂಗಾರೆ ಯಾತು ಹೇಳ್ಬಾರ್ದ ಏನಕ್ಕ? ಇಲ್ಲಿ ಗುದ್ದಾಡೋದಾಗ್ಲಿ ಇಲ್ಲೆಲ್ಲನೇ ಇರ್ತಾ ಜಗಳ ಮಾಡ್ಕೊಂಡಿದ್ದಾಗಲಿ ಯಾತು ಹೇಳ್ಬಾರ್ದಲ್ಲೇ ಅಪ್ಪಯ್ಯಮ್ಮಗೆ? ಹೇಳ್ಬಾರ್ದು. ಅವ್ರಿಗೆ ಅದೇ ಒಂಥರ ನಾವು ಏನು ಹಿಂಗಿದ್ದಾರೆ ಹಿಂಗೆ ಇರಲ್ಲ, ನಾವು ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ, ಅವಾಗ ಬೇಕಾರೆ ಹೇಳಿದ್ರೆ ಆಯ್ತು ಹಿಂಗೆ ಆಯ್ತು ಅಂತೇಳಿ. ಇವಾಗ ಅವ್ರ ಪಾಪ ಕೂಲಿ ಮಾಡ್ಕೊಂಡು ಬರ್ತಾರೆ, ನಿಮ್ಮದೇ ಮನೆ ಕೆಮ್ಮಲಿ ಸುಮ್ಮನೆ. ತಿರ್ಗಾವಮ್ಮ ಏನು ನೋಡಮ್ಮ, ನಾವು ಹಿಂಗೆ ಕೊಟ್ವಿ ಕಳಿಸಿವಿ, ಈಗ ಕಳಿಸಿ ಮದುವೆ ಮಾಡಿಸಿದ್ಕೊನು ಹೆಂಗಾಯ್ತು ಅಂತೇಳಿ ಅಪ್ಪಯ್ಯನ ಅಮ್ಮಯ್ಯ ಬೇಜಾರು ಮಾಡ್ಕೊಂತಾರೆ. ಪಾಪ ತಿರ್ಗಾ ನಿಮ್ಮ ಮಾಮನ ತಪ್ಪಾಗಿ ತಿಳ್ಕೊಂತಾರೆ. ನಿಮ್ಮ ಮಾಮ ಒಳ್ಳೇದು. ನಿಮ್ಮ ಮಾಮೇನು ನಮಗೇನು ಯಾವತ್ತೂ ಅನ್ಯಾಯ ಮಾಡಿಲ್ಲ. ಸರಿ ಆಯ್ತು ಹೇಳಕ್ಕ, ಈ ಪಟ್ಟಿ ಆತು ಹೇಳಲ್ಲ. ಭೂಮಿ, ನಿಮ್ಮಪ್ಪ ನಿಮ್ಮಮ್ಮ ಚೆನ್ನಾಗಿದ್ರಾ? ಚೆನ್ನಾಗಿದ್ರು ರೀ, ಭಾಳ ಚೆನ್ನಾಗಿದ್ರು. ಭಾಳ ಖುಷಿಪಟ್ರು ನಾವು ಹೋಗಿದ್ಕೆ, ಭಾಳ ಖುಷಿಪಟ್ರು. ಮಾಮ ಅಪ್ಪಗೊಂದು ಫೋನ್ ಕೊಡ್ಸು ಮಾಮ, ಕೀಪ್ಯಾಡ್ ಫೋನ್ ಇರುತ್ತಲ್ಲ ಅಂಥದ್ದು ಯಾವ್ದಾನ ಒಂದು ಹಳೇದ ಯಾವ್ದಾನ ಸುಮ್ಮನೆ ಅಲೋ ಅಮ್ಮಂಗೆ ಮಾತಾಡಂಗೆ ಒಂದು ಕೊಡ್ಸು, ಚೆನ್ನಾಗಿದ್ದೀರಿ ಅಂತೇಳಿ ಕೇಳೋಕ್ಕೆ. ಒಂದು ಕೊಡ್ಸು ಮಾಮ. ಸರಿ ಆಯ್ತು ಹೇಳ್ಬಿಡು, ತರೋಕ್ಕಾಗುತ್ತೆ. ಇನ್ನೊಂದ್ಸತಿ ಹೋಗ್ತೀವಲ್ಲ ಅವಾಗ ಕೊಟ್ಟು ಬರೋಣ. ಮೂವರು ಹೋಗೋಣ ನೋಡ್ಕೊಂಡು, ಅವಾಗ ಫೋನ್ ಕೊಡಿಸಿ ಸಿಮ್ ಒಂದು ತಗೊಂಡು ಹಾಕಿ ಕೊಟ್ಟು ಬರೋಕ್ಕಾಗುತ್ತೆ ಹೇಳು. ಎಲ್ಲ ತೋರಿಸಿ ಫೋನ್ ಬಂದಿರ್ತದೆ ಹೆಂಗೆ ಏನು ಎಲ್ಲ ತೋರಿಸಿ ಚಾರ್ಜ್ ಹಾಕೋದು ಎಲ್ಲ ತೋರಿಸ್ಮಂತೆ. ಎಲ್ಲ ತೋರಿಸಿ ಬರೀವಂತೇಳು. ಇಲ್ಲ ಬತ್ತೈತೆ ಅಪ್ಪಗೆ ಎಲ್ಲ ಬತ್ತೈತೆ. ಬರುತ್ತೆ ಫೋನ್ ಎತ್ತಕೋ ಎಲ್ಲನ. ಇಲ್ಲದಕ್ಕಾಗಿ ತಾಂಡಿಲ್ಲ, ಅವಾಗ ಒಂದಿತ್ತು ಅದೇ ಹೊಡ್ದೋದು ಮಾಮ ಅಕ್ಕೇನೆ. ಅಪ್ಪ ತಾಂಡಿಲ್ಲ, ಕೊಡ್ಸು ಮಾಮ. ಬಿಡು, ನಿಮ್ಮ ಮಾಮ್ಗೆ ಏನು ಹೇಳ್ತೀಯ? ನಾನು ಯಾವ್ದಾನ ದುಡ್ಡು ನೋಡ್ಕೊಂಡು ಅಂದೆ, ಯಾವ್ದಾನ ಸಂಬಳ ದುಡ್ಡು ಉಳಿದಾಗ ಕೊಟ್ಟರೆ ದುಡ್ಡು ತಂದು ಕೊಡುತ್ತೆ. ತಿರ್ಗಿ ನೋಡಪ್ಪ ಅಪ್ಪರಿಗೆಲ್ಲ ತಂದು ಕೊಡ್ಬೇಕು ಅಂತ ಬೈಕೊಂತೈತೆ ನಿಮ್ಮ ಮಾಮ. ಹಂಗೇನಿಲ್ಲಮ್ಮ, ನಾನೇನು ಏನು ಅನ್ಕಮ್ಮಲ್ಲ. ನಾನೇನು ಹಂಗೆಲ್ಲ ತಿಳ್ಕೊಂಬಲ್ಲ ಬಿಡು ಭೂಮಿ. ನಾನೆಲ್ಲನ ತಂದು ಕೊಡ್ತೀನಿ. ಅತ್ತೆ ಮಾಮನ ಕಷ್ಟನೂ ನನಗೂ ಅರ್ಥ ಆಗುತ್ತೆ. ಅಲ್ಲೆಲ್ಲ ನೋಡಿದ ಮೇಲೆ ಪಾಪ ಕಷ್ಟಪಟ್ಟು ಮಾಡ್ತಾರೆ. ಬಿಡು, ನಾನೆಲ್ಲನ ತಗೊಂಬಂದು ಕೊಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಹೊಸದೇ ತಗೊಬತ್ತೀನಿ. ಕೀಪ್ಯಾಡ್ ಮೊಬೈಲು ಹೊಸದೇನೇ ತಗೊಂಬಂದು ಸಿಮ್ ಹಾಕಿ ಅದಕ್ಕೆಲ್ಲನ ಕೊಡ್ತೀನಿ, ಸುಮ್ಮನಿರು. ಏನಮ್ಮ ಭೂಮಿ, ಹೋಗಿ ಬಂದ್ರೆ ಆಲೆ ತವ್ರ ಮನೆಗೆ? ನಿನ್ನೆ ರಾತ್ರಿನೇ ಬಂದ್ವಿ. ಅಲ್ಲಿ 5 ಗಂಟೆ 5:15 ಬಸ್ ಹತ್ತಿದ್ವಿ. 6 ಗಂಟೆ 6:15 ಅಷ್ಟೊತ್ತಿಗೆ ಊರಾಗಿದ್ವಿ. ನಾವು ತಿರ್ಗಾ ಈ ಅಪ್ಪೇರೆ ಬರಲ್ಲ ಅಂತ ನೈಟ್ ಅಲ್ಲೇ ಉಳ್ಕೊಂಬುತ್ತೆ. ಇವಾಗ ಕೆಲಸ ಅಲ್ಲೇ ಇತ್ತಲ್ಲ, ಅದಕ್ಕೆ ನೈಟ್ ಮನೆಗೆ ಬರಲಿಲ್ಲ. ಅದಕ್ಕೆ ನಾವು ಬಂದ್ವಿ ನೆನ್ನೆ ಹೆಸ್ಲೇನಿ. ಇವಳು ಬೇರೆನೇ ಕಾಲೇಜಿಗೆ ಹೋಗ್ಬೇಕಾಗಿತ್ತು ಇವತ್ತು, ಅದಕ್ಕೆ ಬಂದ್ವಿ. ಚೆನ್ನಾಗಿದ್ರೆ ನಿಮ್ಮಪ್ಪ ನಿಮ್ಮಮ್ಮಯ್ಯ? ಚೆನ್ನಾಗಿದ್ದಾರೆ. ನಾವು ಹೋಗಿದ್ಕೆ ಭಾಳ ಖುಷಿಪಟ್ರು. ನಾವು ಚೆನ್ನಾಗಿದ್ದೀವಲ್ಲ, ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿದ್ದಂಗೆ. ಮಕ್ಳು ಚೆನ್ನಾಗಿದ್ರೆ ಸಾಕು ಅಂತ ಬಯಸ್ತಾರೆ ತಂದೆ ತಾಯಿ. ನಾವು ಚೆನ್ನಾಗಿರೋದು ನೋಡಿದ್ರೆ ಅವ್ರಿಗೆ ಖುಷಿನೋ ಖುಷಿ. ಯಾವ ತಂದೆ ತಾಯಿ ಆಗ್ಲೇಳು ಹೆಣ್ಮಕ್ಳು ಚೆನ್ನಾಗಿದ್ದಾರೆ ಅಂತಂದರೆ ಎಷ್ಟು ಖುಷಿ ಪಡ್ತಾರೆ. ಸ್ವಲ್ಪ ಕೆಟ್ಟು ಬಂದೈತೆ ಅಂದರೆ ಆದರೆ ಅವ್ರಿಗೆ ಆಲೇನೆ ಮನಸ್ಸೇ ಒಂಥರ. ಅವ್ರ ಮಕ್ಳಿಗೆ ಏನಾದರೂ ಸ್ವಲ್ಪ ಕೆಟ್ಟದ್ದಾಗೈತೆ ಅಂದರೆ ತಂದೆ ತಾಯಿ ಸಹಿಸ್ಕೊಂಬಲ್ಲ. ನಾವು ಚೆನ್ನಾಗಿದ್ದೀವಿ ಅಂತೇಳಿ ನಾವೇನು ಹೇಳಿಲ್ಲ ಕಣಲ್ಲ ಸ್ಮಕಯ್ಯ. ಇಲ್ಲಿ ನಡೆದಿರೋ ವಿಷಯನ ಏನು ಹೇಳಿಲ್ಲ. ಚೆನ್ನಾಗಿದ್ದೀವಿ ಕಣಪ್ಪ, ಭಾಳ ಚೆನ್ನಾಗಿದ್ದೀವಿ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ದೆ. ಅದಕ್ಕೇನೆ ನಮ್ಮ ಅಪ್ಪ ಅಂತೂ ಭಾಳ ಖುಷಿ ಪಡ್ತು. ಹೆಂಗೆ ಬಿಡತ್ತ ನನ್ನ ಮಗಳು ಒಳ್ಳೆ ಮನೆ ಸಿಕ್ಕಿಳು ಅಂತೇಳಿ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಇಬ್ಬರಳೂ ಖುಷಿ ಪಟ್ರು ಕಣಲ್ಲ ಸ್ಮಕಯ್ಯ. ಮತ್ತು ಹಂಗೆ ಇರಬೇಕು. ನಮ್ಗೆ ಏಟೆ ಕಷ್ಟ ಇದ್ರೂ ಹೇಳ್ಬಾರ್ದು ಅಪ್ಪ ಅಮ್ಮಗೆ. ಅದೇ ಒಂದು ಇದಾಗುತ್ತೆ. ಹೇಳೋಂಥ ಸಂದರ್ಭ ಬಂದಾಗ ಹೇಳ್ಬೇಕು, ಪ್ರತಿಯೊಂದೂ ಹೇಳ್ಬಾರ್ದು. ಆಮೇಲೆ ಇಲ್ಲ ಕಣಪ್ಪ ಹಿಂಗೆ ಬೇರೆ ಬಂದ್ವಿ ಅಂತ. ಇವಾಗ ಅದೇ ಒಂದು ಪಾಪ ಅವ್ರು ಕೂಲಿ ಮಾಡ್ಕೊಂಡು ತಿಂಬರ್ಗೆ ಅದೇ ಒಂದು ಗೀಲಾಗುತ್ತೆ. ನಿಮ್ಮ ಕಡೆಗೇನೆ ಅಯ್ಯೋ ನನ್ನ ಮಕ್ಳಿಗೆ ಹಿಂಗಂದ್ರಂತೆ, ಹಿಂಗೆ ಮಾಡಿರಂತೆ, ಹಿಂಗೆ ಆತಂತೆ ಅಂತೇಳಿ ನಿನ್ನ ಮಕ್ಳು ಬರೀ ಅದೇ ಬರುತ್ತೆ ಅವ್ರ ಮನಸ್ಸಿನಾಗ. ಅದಕ್ಕಾಗಿ ಯಾತನು ಹೇಳಕ್ಕೆ ಹೋಗ್ಬಾರ್ದು ಅಪ್ಪ ಅಮ್ಮ ಇಂತಾಗಿ. ಅದೇ ಒಳ್ಳೆ ಬುದ್ಧಿ ಮಾಡಿದ್ರೆ ಬಿಡತ್ತ. ಪಾಪ ಕೂಲಿ ಮಾಡ್ಕೊಂಡು ತಿಂಬರ್ಗೆ ಏನು ಹೇಳ್ಬೇಕು? ಕೂಲಿ ಹೋಗಿ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಅಂಥವ್ರಿಗೆಲ್ಲ ಈ ವಿಷಯ ಗೊತ್ತಾದರೆ ಬೇಜಾರು ಮಾಡ್ಕೊಂತಾರೆ. ಅಯ್ಯೋ ನಮ್ಮ ಮಕ್ಕಳದೆಲ್ಲ ತಕ ನಮಗಿದೆ ಆತಲ್ಲಪ್ಪ ಅಂತೇಳಿ ಬೇಜಾರು ಮಾಡ್ಕೊಂತಾರೆ. ಚೆನ್ನಾಗಿದ್ದೀವಿ ಅಂದ್ರೆ ಅವ್ರ ಮನಸ್ಸಿಗೆ ಅಲ್ಲಿ ಎಷ್ಟು ಖುಷಿ ಆಗುತ್ತಲ್ವಿ? ಚೆನ್ನಾಗಿದ್ದೀವಿ ಅಂತಂದಿದ್ದಕ್ಕೆ ಎಷ್ಟು ಸಂತೋಷಪಟ್ಟಿರ್ತಾರೆ. ಇವತ್ತು ತುಂಬ ಖುಷಿ ಆಗ್ತೈತೆ ಕಣಲ್ಲ ಸ್ಮಕಯ್ಯ. ನಮ್ಮ ಭೂಮಿ ನೋಡಿದ್ರೆ ಇನ್ನೊಬ್ರು ಯಾರಾದರೂ ಆಗಿದ್ದರೆ ಎಲ್ಲ ಹೇಳ್ಕೊಂಬರ ಅಪ್ಪ ಅಮ್ಮ ಇಂತಾಗೆ ಒಂದಿಷ್ಟಿದ್ರೆ ಸಾಕಿಷ್ಟು ಮಾಡಿ ಹೇಳ್ಕೊಂತಾರೆ. ಅಂಥದ್ರಾಗೆ ಇವಳು ಏನು ಹೇಳಲಿಲ್ಲ ಅಂದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ನನಗೇನ ಭಾಳ ಖುಷಿ ಆಗ್ತೈತಿ.
ಹಂಗೆ ಇರ್ಬೇಕಣಪ್ಪ ಹೆಣ್ಮಕ್ಳು. ಸಣ್ಣ ಪುಟ್ಟದೆಲ್ಲ ಹೇಳ್ಬಾರ್ದು. ಹೇಳ್ಬೇಕು ಅಪ್ಪ ಅಮ್ಮನೇ ಕಷ್ಟ ಸುಖ ಹೇಳ್ಕೆಂಬಕ್ಕೆ ಅಪ್ಪ ಅಮ್ಮಂತಾಗೆ ಹೇಳ್ಕೋಬೇಕು. ಇಟ್ಟಿಟ್ಟಿಟ್ಟೆಲ್ಲ ಹೇಳ್ಕೆಂಬಕ್ಕೆ ಹೋಗ್ಬಾರ್ದು ಅವ್ರು ಮಾಡ್ದವೆಲ್ಲ. ಅವಳು ಇವತ್ತು ದೊಡ್ಡದಾಗಿ ಹೇಳ್ಕೊಬೋದಾಗಿತ್ತು, ಅಮ್ಮ ಹಿಂಗೆ ಮಾಡಿರ ಹಿಂಗೆ ಹಿಂಗೆ ಅಂತೇಳಿ. ಯಾತು ಹೇಳಿಲ್ಲ ಪಾಪ. ನಮ್ಮ ಆಂಟಿ ಇತ್ತೇನು? ಇತ್ತು ಕಣ್ಮಂಟಿನೂ ಇತ್ತು. ಅದಕ್ಕೇ ಆ ಆಂಟಿ ಹತ್ರನೂ ಮಾತಾಡ್ಕೊಂಡು ಬಂದೆ. ಚೆನ್ನಾಗಿದ್ದೀನಿ ಆಂಟಿ, ನಿಮ್ಮ ಅಕ್ಕನೂ ತುಂಬ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿದ್ದೀವಿ ಎಲ್ಲನ ಅಂತೇಳಿ ಹೇಳಿದೆ. ಪಾಪ ಅವ್ರಿಗೂ ಕೊಡಿಸ್ತಾರ್ಗೂ ನೋವು ಮಾಡೋದಲ್ಲ. ಇವ್ರು ಮಾಡಿರೋ ಇದಕ್ಕೆ ಅವ್ರಿಗೆ ಪಾಪ ಅವ್ರಿಗೂ ಹೇಳೋದಲ್ಲ. ಯಾರಿಗೇ ಆಗಲಿ ಇವಾಗ ನಾವು ಸುಚ್ಚಿ ಮಾತಾಡಬಾರ್ದಲ್ಲ ಲಕ್ಷ್ಮ ಆಂಟಿ. ಅದಕ್ಕೇ ನಾನು ಇರೋದೇನಾಯಿತು ಅದನ್ನೇ ಹೇಳಿದೆ. ನಾನು ಅಪ್ಪ ಅಮ್ಮಂತಾಗೆ ಈ ವಿಷಯ ಹೇಳೋಕ್ಕೆ ಹೋಗ್ತಾಳೇನೋ ಅಂದ್ಕೊಂಡೆ. ಅಲ್ಲಿ ಆತು ಹೇಳಲಿಲ್ಲ. ಅಪ್ಪಗೆ ಒಂದೊಂದು ಜೊತೆ ಚಪ್ಪಲಿ ತಗೊಂಡಿವಿ, ಅಪ್ಪಗೆ ಒಂದು ಜೊತೆ ಚಪ್ಪಲಿ, ಅಮ್ಮಗೆ ಒಂದು ಜೊತೆ ಚಪ್ಪಲಿ ತಗೊಂಡೋಗಿ ಕೊಟ್ಟು ಬಂದ್ವಿ. ಹಂಗ ನೋಡು, ನೀವು ಒಂದಿಟ್ಟು ಚೆನ್ನಾಗಿರತ್ತೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ನೋಡ್ಕೊಂತೀರಿ. ನೀನು ನೋಡ್ಕೊಳಪ್ಪ ಒಂದಿಟ್ಟು. ಎಲ್ಲದ್ರಾಗೂ ನೀನು ನೋಡ್ಕೋಬೇಕು ಪಾಪ ಎಸು. ನೋಡ್ಕೊಂತಿಲ್ಲ ಲಕ್ಷ್ಮಕ್ಕ, ನೋಡ್ಕೋಬೇಕು ಅಂಬೋದೇ ನನಗೂ ಇರೋದು. ನಾನು ಹೋಗ್ತೀನಲ್ಲ ನಮ್ಮ ಆಂಟಿ ಮನೆಗೆ, ಅಲ್ಲೊಂಥರ ನೋಡಿರೆ ಒಂಥರ ಬೇಜಾರಾಗುತ್ತೆ ಇವ್ರ ಅಪ್ಪ ಅಮ್ಮನ. ಪಾಪ ಫಸ್ಟ್ ಅವ್ರಿಗೊಂದು ಮನೆ ಆಗಬೇಕು. ಸ್ವಲ್ಪ ಕಷ್ಟಪಟ್ಟು ಒಂದಿಷ್ಟು ಮನೆ ಕಟ್ಕೊಂಡ್ರೆ ಆಮೇಲೆ ಹೆಂಗೆ ಆಗುತ್ತೋ ಅವ್ರಿಗೊಂದು ಫಸ್ಟ್ ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ಬೇಕು. ಒಂದು ರೂಮು, ಒಂದು ಹಾಲು ಅಡುಗೆ ಮನೆ ಸಾಕು. ಒಂದು ರೂಮು ಹಾಲು ಅಡುಗೆ ಮನೆ ಇದ್ದರೆ ಸಾಕು. ಒಂದಿಟ್ಟು ಸೀಟ್ ಬಗ್ಸಿದ್ರೂ ಎಷ್ಟೋ ಸಾಕು. ಪಾಪ ಮನೆ ಗುಡಿಸ್ಲು ಮನೆ ಪಾಪ ಆಗಲ್ಲ ಅವ್ರಿಗೆ, ಅದ್ರಾಗ ಇರೋಕ್ಕಾಗಲ್ಲ. ಗುಡಿಸ್ಲು ಮನೆ ಬೇರೆ ಅಲ್ಲ, ಅದಕ್ಕೇ ನೋಡ್ಕೋಬೇಕು. ನೀನು ನೋಡ್ಕೊಂಡ್ರೆ ಅವ್ರಿಗೂ ಏನಪ್ಪ ನನ್ನ ಅಳಿಯ ನೋಡ್ಕೊಂಡ, ನನ್ನ ಅಳಿ ಇದ್ದ, ನಾನು ನೋಡ್ಕೊಂಡ ಕಷ್ಟ ಸುಖನ ಅಂತೇಳಿ ಅವರು ನೆನೆಸ್ಕೊಂತಾರೆ. ನೋಡ್ಕೋಬೇಕಣಪ್ಪ, ಬಡವ್ರು ನೋಡ್ಬೇಕು. ಇರೋಂಥವ್ರನ್ನ ನೋಡಬಾರ್ದು, ಬಡವ್ರು ನೋಡ್ಬೇಕಣಪ್ಪ. ಬಡವ್ರು ನೋಡ್ಕೊಂಡು ಈಗ ಹಿಂದಕ್ಕೆ ಹಾಕೋದು ಬೇಡ, ಮುಂದಕ್ಕೆ ತೆಗಿಯೋದು ಬೇಡ. ಅವ್ರು ನಿಮ್ಮದಾಗೆ ಚೆನ್ನಾಗಿರೋ ಥರ ನೋಡ್ಕೆ. ಏನು ಯಾರೇನೇನು ಸಾಯ್ಬೇಕಾರೇನು ಯಾರೇನು ಓದ್ಕೊಂಡು ಹೋಗಲ್ಲ. ಇರೋಕೆ ಒಂದು ಸ್ವಲ್ಪ ಮನೆ ಕಟ್ಕೊಂಡ್ರೆ ಸಾಕು. ಮನೆ ಬೇರೆ ಇಲ್ವಲ್ಲ, ಗುಡಿಸ್ಲಾಗ ಇದ್ದಾರೆ. ಮಳೆ ಬಂದರೆ ಒಂಥರ ಭಯ, ಗುಡಿಸ್ಲಾಗಿದ್ರೆ ಒಂಥರ ಭಯ ಆಗ್ತಾ ಇರುತ್ತಲ್ಲ, ಅದಕ್ಕಾಗಿನ ಸ್ವಲ್ಪ ಹಿಂಗಿಷ್ಟು ಮನೆ ಇದ್ದಿದ್ರು ಸಾಕಾಗಿತ್ತು ಅವ್ರಿಗೆ. ಯಾವುದಾನ ಒಂದು ಅಲ್ಲಿ ಬಾಡಿಗೆ ಕಟ್ಟೋಕ್ಕೆ ಯಾರು ಅಂತೇಳಿ ನಮ್ಮ ಅಪ್ಪ ಗುಡಿಸ್ಲಾಕೈತಿ ಬಿಡತ್ತ ಅಂತೇಳಿ ಅದನ್ನು ಸೈಡ್ ತಗೊಂಡ್ರೆ ಅವಾಗ ನಮ್ಮ ಅಪ್ಪರು ಬೇರೆ ಹೋಗ್ಬೇಕಾದ್ರೆ ಸ್ವಲ್ಪ ಸಾಲ ಒರೆಸಿದ್ರು. ಅವಾಗಲೇ ಜಾಸ್ತಿ ಸಾಲ ಒರೆಸಿದ್ರು. ಅದನ್ನು ಕೂಲಿ ಮಾಡಿ ತೀರ್ಸಿರು ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ. ಅವಾಗ ಸಾಲ ಸಖತ್ತು ಮಾಡಿತ್ತು ನಮ್ಮ ದೊಡ್ಡಪ್ಪ ಮಾಡಿರೋ ಸಾಲನ ನಮ್ಮ ಮೇಲೆಲ್ಲ ಹಾಕಿದ್ರು. ಅವಾಗ ಅವ್ರ ಜೊತೆಗಿದ್ದಾಗ ಆಗಿದ್ದು ಅಂತ ಹೇಳಿ ನಮ್ಮ ಅಪ್ಪರ ಮೇಲೆಲ್ಲ ಹಾಕ್ಬಿಟ್ಟು ಅವಾಗ ಅದನ್ನೆಲ್ಲನ ಎಷ್ಟೊಂದು ಸಾಲ ನಮ್ಮ ಮೇಲೆ ಹಾಕಿ ನಮ್ಮ ಅಪ್ಪ ನಮ್ಮ ಅಮ್ಮ ಕೂಲಿ ಮಾಡಿ ತೀರ್ಸಿರು. ಇವಾಗ ಮನೇನೂ ಇರಲಿಲ್ಲ, ಅದು ಮನೆ ಯಾರು ಬೇರೆಯವ್ರಿಗೆ ಹೋಗೈತೆ ಅಂತ ಹೇಳಿ ಇವಾಗ ಅದನ್ನು ಸೈಟು ಸ್ವಲ್ಪ ಜಾಗನ ತಗೊಂಡ್ರು ದುಡ್ದು. ನಮ್ಮತ್ತೆ ಅಯ್ಯೋ ನಿಮ್ಮಪ್ಪ ನಿಮ್ಮಮ್ಮ ಏನು ಮಾಡಿಲ್ಲ, ಈ ಕಾಲದಾಗೂ ಏನು ಮಾಡಿಲ್ಲ, ದುಡ್ದೇ ಇಲ್ಲ ಅಂತಾರೆ. ದುಡ್ದವ್ರೆ ದುಡ್ದಿರೋದೆಲ್ಲನ ಬರೀ ಹಿಂಗೆ ಅವರು ನಮ್ಮ ದೊಡ್ಡಪ್ಪ ಮಾಡಿರೋ ಸಾಲ ಓದಿಸಿದ್ರು. ಬೇರೆ ಹೋಗ್ಬೇಕಾರೆ ಅದನ್ನ ಒತ್ಕೋಬೇಕಾಯ್ತು. ಅಲ್ಲೇ ಆಗೋಗ್ಬಿಟ್ಟೈತೆ, ಅದನ್ನ ಸಾಲ ತೀರಿಸಿದ್ರು. ಈಗ ಹಿಂಗೆ ಇದು ನಮ್ಮ ಅಪ್ಪಗೆ ಬೇರೆ ಹುಷಾರಿರಲಿಲ್ಲ, ಅವಾಗ ಬೇರೆ ಸ್ವಲ್ಪ ದುಡ್ಡು ಖರ್ಚಾಯಿತು. ಹಿಂಗೆ ಅವಾಗ ಒಂದು ಸ್ವಲ್ಪ ದುಡ್ದಿರೋದು ಪಾಪ ಅವ್ರಿಗೂ ದಿನ ಕೂಲಿ ಮಾಡೋಕ್ಕೆ ಬಿಸ್ಲಾಗ ಬೇಜಾರಾಗುತ್ತೆ. ಯಾವ ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ ಅಂಥದ್ರಾಗೆ ಕೂಲಿ ಮಾಡಿ ಹಿಂಗೆ ಮಾಡ್ಯವ್ರಂದರೆ ಸಾಲ ತೀರಿಸ್ಯಾರಂದ್ರೆ ನಿಜವಾಗ್ಲೂ ಗ್ರೇಟ್ ಅನ್ಬೇಕು ಇವತ್ತು ನಮ್ಮ ಅಪ್ಪ ನಮ್ಮಮ್ಮನ. ನಮ್ಗಿರು ಒಳ್ಳೇದಾಗುತ್ತೆ ನಿಮಗೂ ಒಂದಲ್ಲ ಒಂದಿನ. ಯಾವಾಗ ಆಗುತ್ತೋ ಏನೋ ನಮಗೂ ಒಳ್ಳೇದು. ಯಾವಾಗ ಆಗುತ್ತೋ ಏನೋ ಅನಿಸುತ್ತೆ. ಅಪ್ಪ ಅಮ್ಮಂತಾಗೆ ಯಾವ ವಿಷಯನೂ ಹೇಳಿಲ್ಲ ಹುಡುಗಿ, ಎಷ್ಟು ಬುದ್ಧಿವಂತೆ ನೋಡು. ಅದಕ್ಕೆ ನೀನು ಅಳಿಯ ನೋಡ್ಕೋಬೇಕಣಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ಕೊಂಡ್ರೆ ಸಾಕು ಪಾಪ. ಚೆನ್ನಾಗಿದ್ದರೆ ನೋಡ್ಬೋದು ಯಾರೇ ಆಗಲಿ, ನೋಡ್ತಾ ಇರಿ. ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.